ವೀಕ್ಷಕರೇ 11/1/2025 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ದೇವಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮತೂರು ಮತ್ತು ನಾರಾಯಣಪುರ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಅನುಯಾಯಿಗಳಿಂದ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಸಂಡೂರು ತಾಲೂಕು ದೇವಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಗಳನ್ನು ಸುಮಾರು 4 ತಿಂಗಳುಗಳಿಂದ ಕೋಣೆಯೊಂದರಲ್ಲಿ ಕುರ್ಚಿಯ ಮೇಲಿಟ್ಟು ಮರೆತಿರುವ ಪರಿಣಾಮ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಗಳಿಗೆ ಪರೋಕ್ಷವಾಗಿ ಅವಮಾನಿಸಿದ್ದಾರೆಂಬ ಪ್ರಕರಣದ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಗಳನ್ನು ದೇವಗಿರಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಡಾಕ್ಟರ್ ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಅನುಯಾಯಿಗಳು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಮತೂರು ಗ್ರಾಮದಿಂದ ದೇವಗಿರಿ ಗ್ರಾಮ ಪಂಚಾಯಿತಿವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಅವರ ನೂತನ ಭಾವಚಿತ್ರಗಳನ್ನು ಬೆಳ್ಳಿ ಬಣ್ಣದ ರಥದಲ್ಲಿ ತಾಳಮೇಳ ಕುಂಭ ಕಳಶಗಳೊಂದಿಗೆ ಮೆರವಣಿಗೆಯ ಮೂಲಕ ತಂದು ಗೌರವಪೂರ್ವಕವಾಗಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮರುಪ್ರತಿಷ್ಠಾಪಿಸಲಾಯಿತು. ಗೌರವ ಸಮರ್ಪಣಾ ವೇದಿಕೆಯಲ್ಲಿ ಕೊರೆಕೊಪ್ಪ ಯುವಕರ ತಂಡದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕಿರುನಾಟಕ ಪ್ರದರ್ಶಿಸಿ ಸಂವಿಧಾನ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಕಮತೂರು, ದೇವಗಿರಿ ಮತ್ತು ನಾರಾಯಣಪುರ ಗ್ರಾಮದ ಸರಿಸುಮಾರು 500ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಮತ್ತು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಜನಮನ ಸೆಳೆಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪನವರು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ದಲಿತ ಯುವ ಮುಖಂಡರಾದ ಮಲಿಯಪ್ಪ ಎಸ್ ಮಾದಾಪುರವರು ಮಾತನಾಡಿ SC STಗಳಾದ ನಮಗೆ ಜ್ಞಾನದ ಕೊರತೆ ಇದೆ. ನಾವುಗಳು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ಓದಿಕೊಂಡಾಗ ಮಾತ್ರ ನಾವು ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಎಂದರು. ವೇದಿಕೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಹಾಗೂ ಸಂವಿಧಾನ ಜಾಗೃತಿ ಸಮಾವೇಶದ ಜವಾಬ್ದಾರಿ ಹೊತ್ತು ಅಚ್ಚುಕಟ್ಟಾದ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ದಲಿತ ಹಿರಿಯ ಮುಖಂಡರಾದ ಡಿ ಸಾರಣ್ಣ ಹಾಗೂ ಮಾಜಿ STMC ಅಧ್ಯಕ್ಷರಾದ ಶಿವಮೂರ್ತಿ H, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ದಲಿತ ಯುವ ನಾಯಕರಾದ AK ಪರಶುರಾಮ್, ದಲಿತ ಯುವ ನಾಯಕರಾದ ವಿನೋದ್ ಕುಮಾರ್ ನಾರಾಯಣಪುರ, ಚೋರ್ನೂರು ಹೋಬಳಿಯ ದಾಸಂಸ ಯುವ ಮುಖಂಡರಾದ ಮಂಜುನಾಥ್ ಭೀಮಶಕ್ತಿ ಸೇರಿದಂತೆ ಕಮತೂರು ಮತ್ತು ನಾರಾಯಣಪುರ ಗ್ರಾಮದ ದಲಿತ ಯುವ ತಂಡವನ್ನು ವೇದಿಕೆ ಮೇಲಿನ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಘಟನಾ ಸಂಚಾಲಕರಾದ ಸುಬ್ಬಣ್ಣ ಬಸಲಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಭರಮಪ್ಪ ನಾರಾಯಣಪುರ, ದಲಿತ ಮುಖಂಡರಾದ ಕಾಶಪ್ಪ ಲಕ್ಷ್ಮೀಪುರ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಗರ ಘಟಕದ ಸಂಚಾಲಕರಾದ ಬಸವರಾಜ್ ಬ್ರೂಸ್ಲಿ ಹಾಗೂ ಕಮತೂರು ಗ್ರಾಮದ ಮುಖಂಡರಾದ RV ಕುಮಾರಸ್ವಾಮಿ, ಅಂಗಡಿ ತಿಪ್ಪೇಸ್ವಾಮಿ, ದೊರೆಸ್ವಾಮಿ, BTP ಸುಬ್ಬಣ್ಣ, ಕಮತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾದ ಶಿವಾನಂದ ಪೂಜಾರ್, ದೇವಗಿರಿ ಮಯೂರ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಹನುಮಂತಪ್ಪರವರು ಹಾಗೂ ನಾರಾಯಣಪುರ ಸರ್ಕಾರಿ ಶಾಲಾ ಶಿಕ್ಷಕರಾದ ಉದಯ್ ಕುಮಾರ್ ಸೇರಿದಂತೆ ಕಮತೂರು ಮತ್ತು ನಾರಾಯಣಪುರ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಅನುಯಾಯಿಗಳು ಹಾಗೂ ಮಹಿಳೆಯರು ಸೇರಿದಂತೆ ನೂರಾರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿಗಾರರು ಬೋವಿ ಪದ್ಮಣ್ಣ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಜೀವಿಯಾಗಿರ್ತಕ್ಕಂಥ ಮಾರ್ಗಿ ಚನ್ನಪ್ಪನವರ ಜೊತೆಗೂಡಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮದ
ಈಗಾಗಲೇ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮ ಮಾಡಿ ಮೆರವಣಿಗೆ ಮಾಡಿದ್ರು. ಬೆಳಿಗ್ಗೆ ನಮ್ಮ ಬಾಬಾ ಸಾಹೇಬರು ಮತ್ತೆ ಮಹರ್ಷಿ ವಾಲ್ಮೀಕಿ ಅನುಯಾಯಿಗಳಿಂದ ಕಂತೂರಿನಿಂದ ದೇವಗಿರಿಯವರೆಗೆ ಮೆರವಣಿಗೆ ಮುಖಾಂತರ ಇಲ್ಲಿ ಬಂದು ಮತ್ತೆ ಆ ಎರಡು ಮಹನೀಯರ ಫೋಟೋಗಳನ್ನು ತಂದು ಮತ್ತೆ ಪೂಜೆ ಮಾಡಿ ಉದ್ಘಾಟನೆ ಮಾಡಿ ಮತ್ತೆ ಗ್ರಾಮ ಪಂಚಾಯತಿ ಒಳಗಡೆ ಆಗ್ತಕ್ಕಂಥ ಕಾರ್ಯ ಮುಗಿತದೆ. ಆದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಕೇವಲ ಬಾಬಾ ಸಾಹೇಬ್ರ ಅನುಯಾಯಿಗಳು ಮತ್ತೆ ವಾಲ್ಮೀಕಿ ಅವರ ಗೋಷ್ಠಿಗಳನ್ನ ಕೂಗ್ತಾ ಮತ್ತೆ ಅಂಬೇಡ್ಕರ್ ಗೋಷ್ಠಿಗಳನ್ನ ಕೂಗ್ತಾ ಮಾಡಕ್ ಬಂದಿಲ್ಲ. ಇಲ್ಲಿ ಏನಾದ್ರೂ ಒಂದು ಅವೇರ್ನೆಸ್ ಆಗ್ಬೇಕು. ಮತ್ತೆ SC/ST ಮಕ್ಕಳು ಈ ನಾವು ಶೆಡ್ಯೂಲ್ ಕಾಸ್ಟ್ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಜಾಗೃತಿ ಆಗ್ಬೇಕು. ಇಲ್ಲಿ ಆಗಿರ್ತಕ್ಕಂತ ಬಾಬಾ ಸಾಹೇಬ್ರ ಬಗ್ಗೆ ಮತ್ತೆ ಮಹರ್ಷಿ ವಾಲ್ಮೀಕಿಯರ ಬಗ್ಗೆ ಏನು ಜಾಗೃತಿ ಇಲ್ಲಲ್ಲ, ಅದು ಕಡಿಮೆ ಆಗಬಾರ್ದು ಅಂತಕ್ಕಂಥ ಬುದ್ಧಿ ಇದೊಂದು ಇಟ್ಕೊಂಡು ನಮ್ಮ DSS ಹುಡುಗರು ಮತ್ತೆ ನಮ್ಮ ಬಾಬಾ ಸಾಹೇಬ್ರ ಅನುಯಾಯಿಗಳು ಒಂದು ತಿಂಗಳ ಹಿಂದೆ ಪಂಚಾಯತ್ ಒಳಗಡೆ ಹೋಗಿ ಬಾಬಾ ಸಾಹೇಬ್ರ ಫೋಟೋವನ್ನ ವೀಕ್ಷಣೆ ಮಾಡಿದಾಗ ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಟ್ಟಿಲ್ಲ. ಆ ಫೋಟೋನ ಯಾಕೆ ಅಲ್ಲಿ ಇಟ್ಟಿಲ್ಲ, ಅಲ್ಲಿ ಯಾಕೆ ಹಾಕಿಲ್ಲ ಅಂತೇಳಿ ತಕರಾರಾದಾಗ ಇಲ್ಲ ನಾವೇನೋ ಒಂದು ಕೆಲಸಗಳು ಮಾಡೋ ಕಾಲಕ್ಕ ಪೇಂಟ್ ಹೊಡೆಯೋ ಕಾಲಕ್ಕ ನಾವು ಕೆಳಗಿಟ್ಟಿದ್ವಿ, ಕಾರಣಾಂತರಗಳಿಂದ ನಾವು ಕೆಳಗಿಟ್ಟಿದ್ವಿ ಅಂತೇಳಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಮತ್ತೆ ಗ್ರಾಮ ಪಂಚಾಯತಿ ಆಡಳಿತದವರು ನಮ್ಮ ಹುಡುಗರಿಗೆ ನಮ್ಮ ಹೋರಾಟಗಾರರಿಗೆ ಉತ್ತರ ಕೊಟ್ಟಿದ್ರು. ಆದ್ರೆ ಅಲ್ಲಿ ಕೇವಲ ಬಾಬಾ ಸಾಹೇಬ್ರ ಫೋಟೋ ಬಾಬಾ ಸಾಹೇಬ್ರ ಒಂದೇ ಫೋಟೋ ಇದ್ದಿಲ್ಲ, ಅಲ್ಲಿ ವಾಲ್ಮೀಕಿ ಮಹರ್ಷಿ ಕೂಡ ಅಲ್ಲಿ ಫೋಟೋ ಕೆಳಗೆ ಹಾಕಿದ್ರು. ಇವೆರಡನ್ನೂ ಮನಗಂಡು ಎರಡನ್ನ ನಾವು ಹೋರಾಟ ಮಾಡೋದ್ರ ಮುಖಾಂತರ ಅತಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ SC ಸಮುದಾಯದವರೇ ಇಲ್ಲಿ ಹೋರಾಟಕ್ಕೆ ಮುಂಚೂಣಿ ಆಗಿದ್ದು. ಅಲ್ಲಿ SC ಸಮುದಾಯದ ಹುಡುಗರು ಬಾಬಾ ಸಾಹೇಬ್ರ ಫೋಟೋದ ಜೊತೆಗೆ ವಾಲ್ಮೀಕಿ ಮಹರ್ಷಿ ಫೋಟೋ ಇಟ್ಟಿರಿ, ಅಲ್ಲಿ ಕೂಡ ಆತನು ಕೂಡ ಕಡೆಗಣಿಸಿರ ಅಂತೇಳಿ ಆ ಸಬ್ಜೆಕ್ಟ್ ಅನ್ನ ತಂದಾಗ ಒಂದು ಕೇಸ್ ಆಗ್ಬೇಕು, PDO ಅವ್ರನ್ನ ಅಮಾನತು ಮಾಡ್ಬೇಕು, ಅವ್ರ ಮನೆ ಕಳಿಸ್ಬೇಕು, ಪಂಚಾಯತಿ ಸಿಬ್ಬಂದಿಯವರನ್ನ ನಾವು ಡಿಸ್ಮಿಸ್ ಮಾಡಿಸ್ಬೇಕಂತ ಹೇಳಿ ಹೋರಾಟಕ್ಕೆ ಕುಂತ್ಕೊಂಡಾಗ ತಾಲೂಕು ಮಟ್ಟದ ಎಲ್ಲ ನಾಯಕರು ಇಲ್ಲಿ ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಹೆಸರು ಮತ್ತಿದ್ದೆ ಶಿವಲಿಂಗಪ್ಪನವರು ಅವರು ಮತ್ತೆ ನಾವು ಮತ್ತೆ ವಿಶೇಷವಾಗಿ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಲ್ಲೇಶ್ ಕಂತೋರಣ್ಣವರು ಮತ್ತೆ ಸಾರತ್ನವರು ಎಲ್ಲರೂ ಸೇರ್ಕೊಂಡು ಸುಮಾರು 2 ದಿನಗಳ ಕಾಲ 3 ದಿನಗಳ ಕಾಲ ನಾವು ತಾಲೂಕು ಪಂಚಾಯತಿಯಲ್ಲಿ ನಾವೊಂದು ಸಂಧಾನ ಸಭೆ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ FIR ಆಗ್ಬೇಕಾಗಿತ್ತು, ಆದ್ರೂ ಹಾಕ್ಸ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಬರೀ ಕಂಪ್ಲೇಂಟ್ ಕೊಟ್ರೆ ಇದು ಒಂದು ಸಮಸ್ಯೆ ಬಗೆಹರಿದಿಲ್ಲ, ಏನಾದ್ರು ಮಾಡು ನಮ್ಮ ಬದಲಾವಣೆ ಆಗ್ಬೇಕಂತ ಹೇಳಿ EO ಸಾಹೇಬ್ರು ತಾಲೂಕ್ ಪಂಚಾಯತಿ EO ಸಾಹೇಬ್ರು ನಾವೆಲ್ಲರೂ ಸೇರ್ಕೊಂಡು ಸಭೆ ಮಾಡೋದ್ರ ಮುಖಾಂತರ ಚರ್ಚೆ ಮಾಡೋದ್ರ ಮುಖಾಂತರ ಏನೋ ಒಂದು ಅನಿವಾರ್ಯವಾಗಿ ಬೇಕಂತಾನೆ ಆಗಿಲ್ಲ. PDO ಸಾಹೇಬ್ರೆ ಆಗಿರ್ಲಿ ಮತ್ತೆ ಹಿಂದಿರ್ತಕ್ಕಂಥ ಯಾರು ಕೂಡ ಎಲ್ಲೋ ಒಂದ್ ಕಡೆ ಈ ಡೈಗಿರಿ ಭಾಗದಲ್ಲಿ ಅದು ಒಂದು ಹೆಚ್ಚಿನ ಮಟ್ಟದಲ್ಲಿ ಕಾಣ್ತಿರ್ತದೆ. ಅದನ್ನ ನಾವು ಮತ್ತೆ ಮುನ್ನೆಲೆಗೆ ತರಬಾರ್ದು, ಸಮಸ್ಯೆ ಆಗಬಾರ್ದು, ನಮ್ಮ ಬಾಬಾ ಸಾಹೇಬ್ರು ಮತ್ತೆ ವಾಲ್ಮೀಕಿ ಅನುಯಾಯಿಗಳಿಗೆ ಅಸಹ್ಯ ಆಗಬಾರ್ದು ಅಂತ ಹೇಳಿ ನಾವು ಒಂದು ಸಂಧಾನ ಮಾಡಿದ್ವಿ. ಸಂಧಾನ ಏನಪ್ಪಾ ಅಂತಂದ್ರೆ ಏನು ಅಲ್ಲಿ ವ್ಯತ್ಯಾಸ ಆಗೈತೋ ಆ ಫೋಟೋ ಎದಕ್ಕ ನಾವು ಮೇಲೆ ಇಟ್ಟಿಲ್ಲೋ, ಕಾರಣಾಂತರಗಳನ್ನ ಇಟ್ಟಿಲ್ಲೋ, ಇಲ್ಲ ಉದ್ದಾಟದಿಂದ ಇಟ್ಟಿಲ್ಲೋ, ಇಲ್ಲ ಬಾಬಾ ಸಾಹೇಬ್ರನ್ನ ಮತ್ತೆ ಮಹರ್ಷಿನ ಕೆಳಮಟ್ಟಕ್ಕೆ ನೋಡ್ತಕ್ಕಂತ ಉದ್ದೇಶ ಇಟ್ಟಿರೋ ನಮಗೆ ಗೊತ್ತಿಲ್ಲ. ಆದ್ರೆ ಇದು ಫಿಲ್ಅಪ್ ಆಗ್ಬೇಕಂದ್ರೆ ನೀವೇ ಸಿಬ್ಬಂದಿಯವರು ಮತ್ತೆ ಆಗ ನಮ್ಮ ಗ್ರಾಮ ಪಂಚಾಯತಿ ಅವರು ಸೇರ್ಕೊಂಡು ಒಂದು ಕಾರ್ಯಕ್ರಮ ರೂಪರೇಷೆ ಮಾಡಬೇಕು. ಕಂತೂರಿನಿಂದ ಮತ್ತೆ ದೇಗಿರಿಗೆ ಒಂದು ಮೆರವಣಿಗೆ ಆಗ್ಬೇಕು. ಆ ಮೆರವಣಿಗೆಯಲ್ಲಿ ಒಂದು ಅವೇರ್ನೆಸ್ ಆಗ್ಬೇಕು. ಇಲ್ಲಿರ್ತಕ್ಕಂತ ಒಂದು ಎಲ್ಲ ಅಧಿಕಾರಿಗಳಿಗೆ ಒಂದು ಮನವರಿಕೆ ಆಗ್ಬೇಕು, ಅದು ಪ್ರೀತಿಯಿಂದ ಮಾಡ್ಕೊಡ್ಬೇಕಂತ ಹೇಳಿ ಒಂದು ಚರ್ಚೆ ಆದಾಗ ಆಯ್ತು, ಅದೆಷ್ಟೇ ಖರ್ಚಾಗ್ಲಿ ನಾವು ಕೂಡ ಪ್ರೀತಿಯಿಂದ ಮಾಡ್ತೀವಿ, ಇದು ಅವರನ್ನ ಇದಲ್ಲ ಆಡ್ರಲ್ಲ ರಿಕ್ವೆಸ್ಟ್ ಮಾಡೋದ್ರ ಮುಖಾಂತರ ನೀವು ಮಾಡ್ಕೊಡ್ಬೇಕು ಸರ್ ಅಂತಂದಾಗ ತಾಲೂಕ್ ಪಂಚಾಯತ್ EO ಮತ್ತೆ ನಮ್ಮ ಕಂಪ್ಯೂಟರ್ನ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಒಪ್ಪತ್ಕೊಂಡಾಗ ಸಾಮಾನ್ಯವಾಗಿ ಈ ತಿಂಗಳು ತಿಂಗಳು ಆಗ್ಬೇಕಾಗಿತ್ತು. ಅವತ್ತು ನಮ್ಮ ಮನಮೋಹನ್ ಸಿಂಗ್ ಮರಣ ಹೊಂದಿದ್ರಿಂದ ಆ ಒಂದು ಡೇಟ್ ಅನ್ನ ಮುಂದಕ್ಕಾಯ್ತು. ಈಗ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಾವು ಸಣ್ಣ ನೋಡ್ಕೊಂತ ಬಂದಾಗ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ SC/ST ಎಲ್ಲರೂ ಸೇರ್ಕೊಂಡು ಇವತ್ತು ನಾವೇನು ಇವತ್ತು ಬಾಬಾ ಸಾಹೇಬ್ರದೊಂದು ನಾಟಕ ನೋಡಿದ್ವಲ್ಲ,
ಅವತ್ತಿನ ದಿನದಲ್ಲಿ ನಾವು ಕಾಣ್ತಿದ್ವಿ. ಇಲ್ಲಿ ಯಾರು ಕೂಡ ನೆಲೆ ಊರಿರ್ತಕ್ಕಂಥ ಊರುಗಳಲ್ಲ ಇವು. ಅಲ್ಲಿಂದ ಇಲ್ಲಿಂದ ಬಂದಿರ್ತಕ್ಕಂಥವ್ರು ನಾವು ಎಂತ ಆಡಳಿತದಾಗ ಬರುತ್ತಿದ್ವಿ. ಈ ಒಂದು ಕಂಪನಿ ಒಳಗಡೆ ನಾವು ಯಾವ ರೀತಿಯಾಗಿ ಇವತ್ತಿಗೂ ಅಥಾರಿಟಿ ಇದ್ವಿ, ಅದೆಲ್ಲ ನಾವು ಧೈರ್ಯದಿಂದ ಬರುತ್ತಾ ಇದೀವಿ ಅಂದ್ರೆ ಬಾಬಾ ಸಾಹೇಬ್ ಸಂವಿಧಾನ ಅಂತ ಸಂವಿಧಾನ ಮತ್ತೆ ಅಂಬೇಡ್ಕರ್ನ ನಾವು ಕಡೆಗಾಡುತ್ತಿದ್ವಲ್ಲ ಅಂತಕ್ಕಂಥದ್ದು ಈ ಭಾಗದ ಜನ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದನ್ನ ಹಾಕಿದ್ವಿ ಹೊರತಾಗಿ ಬೇರೆದೇನಿಲ್ಲ. ಇಲ್ಲಿ ನಾಟಕ ಕಾಲಕ್ಕ ಮತ್ತೆ ಬಾಬಾ ಸಾಹೇಬ್ರ ಬಗ್ಗೆ ಜೈ ಭೀಮ್ ಅಂತಕ್ಕಂಥ ವಾತಾವರಣ ಇಟ್ಕೊಂಡು ಕೆಲವು ನಮ್ ಗೆಳೆಯಂದ್ರೆ ನಮ್ಮ ಅಣ್ತಮ್ಮಗಳೇ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಅಣ್ತಮ್ಮದಾಗಿರ್ತಕ್ಕಂಥ ಎಸ್ ಟಿ ಹುಡುಗರು ಎಲ್ಲ ಒಂದ್ ಕಡೆ ನೋವು ಮಾಡ್ಕೊಂಡ್ರು. ಅದ್ ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಮಾಸಿ ಕೂಗ್ಬೇಕಾಗಿತ್ತು. ಕೂಗಿದ್ರೆ ಏನ್ ಬರೋದು ಸ್ವಾಮಿ, ನಮ್ಮ ಮಂದಿಗೆ ಹಾಕಬೇಕು, ನಾವು ಬದಲಾವಣೆ ಆಗ್ಬೇಕು, ವಿದ್ಯಾವಂತರಾಗ್ಬೇಕು, ಅಣ್ಣ ತಮ್ಮಂದ್ರಾಗಿ ಬದುಕ್ಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನೆಲ್ಲ ಒಂದು ಸಂಪನ್ಮೂಲಗಳಿದಾವೆ ಅದನ್ನ ಇವತ್ತು ಈ ಒಂದು ಮೈಂಡ್ ನಲ್ಲಿ ದುಡಿದು ನಾವು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥ ಯಾರು ಕೂಡ ಇಲ್ಲಿ ಬಂದಿಲ್ಲ. ಬಟ್ ಯಾರು ಬಂದಿದ್ವಿ ಅಂದ್ರೆ ಏನು ಗೊತ್ತಿಲ್ಲದರು ನಾವು ಅಭಿಮಾನಿಗಳು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದ್ರೆ ಅವರು ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದು ಮಗದೊಂದು ಎಲ್ಲಾದ್ರೂ ಕುಡ್ಕೊಂಡ್ ತಿಂಬ ನಮ್ಮ ನೋಡ್ಕೊಂತ ನಕ್ಕಂತ ಕುಂತ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಅದಾವ. ಅದಕ್ಕಾಗಿ ನೀವೆಲ್ಲರೂ ಬಂದಿರ್ತಕ್ಕಂಥವ್ರು ಈಗೇನು ಸಮಸ್ಯೆ ಏನಾಗಿಲ್ಲ, ಹೋಗಿರ್ತಾರ. ನಮ್ಮ ಸುಬ್ಬಣ್ಣ ಜನ ಆಮೇಲೆ ಪೆನ್ನ ಬಂದಿದ್ದ ಅವರೆಲ್ಲ ನಮ್ಮ ಅಣ್ತಮ್ಮಗಳೇ, ಅವ್ರನ್ನೆಲ್ಲ ಕುಂದಿಸ್ಕೊಂಡು ಈ ಕಾರ್ಯಕ್ರಮ ರೂಪರೇಷೆ ಆಗ್ಬೇಕಾದ್ರೆ ಇದ್ರ ಉದ್ದೇಶಗಳನ್ನ ಮತ್ತೆ ಚರ್ಚೆಯನ್ನ ಒಂದು ಪೂರ್ವಭಾವಿ ಸಭೆ ಆಗ್ಬೇಕಾಗಿತ್ತು. ಎಲ್ಲ ಒಂದ್ ಕಡೆ ಆಗಿಲ್ಲ. ಕೆಲವು ತಿಳಿದಿರ್ತಕ್ಕಂಥ ಹುಡುಗರು ನೋವು ಪಟ್ಕೊಂಡು ಹೋಗ್ಯಾರ. ಅದನ್ನ ತಲೆ ಕೆಡಿಸ್ಕೊಂಡ್ ಹೋಗ್ಬೇಡ್ರಿ. ಕಾರ್ಯಕ್ರಮದ ಉದ್ಘಾಟನೆ ಕೂಡ ನಮ್ಮ ಬೆನ್ನಣ್ಣವ್ರು ವಹಿಸ್ಕೊಂಡಿದ್ದಾರೆ. ಅವ್ರ ಪರಿಸರ ಪ್ರೇಮಿಗಳು, ಅವ್ರಿಗೆಲ್ಲ ಒಂದು ಮಾಹಿತಿ ಇದೆ ಯಾರು ಏನಂತ ಹೇಳಿ. ತಾವು ನಮ್ಮ ಊರುಗಳಲ್ಲಿ ನಮ್ದೇನು ಬೇರೆ ಊರಲ್ಲಿ ನಮ್ದು ಇಲ್ಲಿ ಸ್ವಾಮಿಗಳಿದೆ. ನಮ್ಮೂರಿಗೂ ಕೂಡ ಈ ರೀತಿಯ ವಾತಾವರಣಗಳಿದ್ದಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು SC ಜನಗಳು ಒಂದಾಗಿ ಇವತ್ತು ಬದುಕ್ತಕ್ಕಂಥ ಅನಿವಾರ್ಯತೆ ಒದಗಿದೆ. ಹಾಗಾಗಿ ದಯಮಾಡಿ ಇಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಏನಾದ್ರು ಇದ್ರೆ ತಾವು ತಿಳ್ಕೋಬೇಕು. ಇಲ್ಲ ಅದಕ್ಕಿಂತ ಮೀರು ಉದ್ದಾಟದಿಂದ ಮಾಡ್ತೀರಿ ಅಂತಂದ್ರೆ ಅವ್ರದ್ದು ಇರ್ತೈತೆ, ಇವ್ರದ್ದು ಇರ್ತೈತೆ. ಆದ್ರೆ ನಾವ್ಯಾವತ್ತೂ ಕೂಡ ಬೇರ್ಪಡಿಸೋದಿಲ್ಲ. ಯಾಕಪ್ಪ ಅಂದ್ರೆ ಶಿಕ್ಷಣ ಕೊಟ್ಕೊಡ್ಬೇಕು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಕುರಿತು ನಮ್ಮ ಗೆಳೆಯಂದ್ರು ನಾಗರಾಜ್ ಅವರು ಬಂದಿದ್ದಾರೆ, ಪ್ರಿನ್ಸಿಪಾಲ್ರು, ಅವ್ರಿಗೆ ಕೊಡ್ಬೇಕಾಗ್ತದೆ. ನಮ್ಮ ಮಲ್ಯಪ್ಪ ಜನ ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿ. ಈ ಒಂದು ವಿಚಾರ ಮನೆಗಳಿಗೆ ಹೋಗ್ಲಿ. ಮತ್ತೆ ನಮ್ಮ ಮಕ್ಕಳು ಏನು ಮುತ್ತು ಇಲ್ಲಿ ಬಂದು ಕುಂತಿದ್ರಲ್ಲ ಅವರೆಲ್ಲ ವಿದ್ಯಾವಂತರು. ಈ ನಾವು ಕಂಡಂಗೆ ಸಂಡೂರು ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಸಣ್ಣ ನೋಡ್ತಾ ಇದೀವಿ. ದೇಗಿರಿ ಶಾಲೆಯಿಂದ ಬಂದಿರತಕ್ಕಂತ ಸ್ಟೂಡೆಂಟ್ಸ್ಗಳು ಏನಾದ್ರೂ ಒಂದು ಸಾಧನೆ ಮಾಡ್ತಾರ, ಅವರಲ್ಲಿರ್ತಕ್ಕಂಥ ಏನೋ ಒಂದು ಟ್ಯಾಲೆಂಟ್ ಇರ್ತದೆ. ಅಂತ ಮಕ್ಕಳನ್ನ ಕರ್ಕೊಂಡ್ಬಂದು ನಮ್ಮ ಹನುಮಂತಪ್ಪನ ನೇತೃತ್ವದಾಗ ಇಲ್ಲಿ ಕುಂತ್ಕೊಂಡು ಕಾರ್ಯಕ್ರಮ ಮಾಡಿದ್ವಲ್ಲ, ಅದು ಮುಂದಿನ ದಿನಗಳಲ್ಲಿ ರೀಚ್ ಆಗ್ತದೆ. ಆ ಒಂದು ಜ್ಞಾನೋದಯ ನಮ್ಮ ಮಕ್ಕಳಲ್ಲಿ ಬೆಳಿಲಿ. ಇಲ್ಲಿ ಬಂದಿರ್ತಕ್ಕಂಥ ಮುತ್ತು ಮಕ್ಕಳಲ್ಲಿ ಕೂಡ ಒಂದು ಜಾತಿ ವ್ಯವಸ್ಥೆಯನ್ನ ಮೂಡಿಸ್ಬಾಡ್ರಿ. ಯಾಕಂದ್ರೆ ಅವರು ಶಾಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನು ಗೊತ್ತಿರೋದಿಲ್ಲ. ಅಸ್ಪೃಶ್ಯತೆಯನ್ನು ಉಂಡಿರ್ತಕ್ಕಂಥವ್ರಿಗೆ ಮಾತ್ರ ಅಸ್ಪೃಶ್ಯತೆ ಗೊತ್ತಿರ್ತದೆ. ಅಂತ ಶಾಲೆ ಮಕ್ಕಳಲ್ಲೂ ಕೂಡ ನಾವಿರದೇ SC ಅಣ್ತಮ್ಮಗಳು ನಾವು ಮೇಲೆ ನೀವು ಮೇಲೆ ಅಂತ ಬಡದಾಡಿರೋದಕ್ಕೆ ಅರ್ಥ ಇರೋದಿಲ್ಲ. ಹಂಗಾಗಿ ನಾವು ಮನಸ್ಸು ಶುದ್ಧ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಇಲ್ಲಿ ಆಗ್ತಕ್ಕಂಥ ಅನುಕೂಲಗಳನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ಲಿ. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ PDO ಸಾಹೇಬರು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ಅವರು ಉದ್ದೇಶ ಇಟ್ಕೊಂಡು ಮಾಡಿದ್ರು, ಇಲ್ಲ ಬೇಕಂತಲೇ ಮಾಡಿದ್ರು. ಬಟ್ ಅವರಿಂದ ಒಂದು ಅವೇರ್ನೆಸ್ ಆಯ್ತು ಅಂತಕ್ಕಂಥದ್ದು. ಅವ್ರೇನಾದ್ರು ಆ ರೀತಿ ಮಾಡಿಲ್ಲ ಅಂತಂದ್ರೆ ನಾವೆಲ್ಲರೂ ಒಂದಾಗಿ ಮತ್ತೆ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಿಲ್ಲ. ತಾಲೂಕು ಮಾಡಿದ ಕಾರ್ಯಕ್ರಮಗಳು ಅನೇಕ ಆಗ್ತದವ, ಅದು ಬೇರೆ. ಬಟ್ ಇಲ್ಲಿ ಒಂದು ಕಾರ್ಯಕ್ರಮ ಆಯ್ತಲ್ಲ, ಅದು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ, ನಮ್ಮ ಕಂಪೂರು ಹುಡುಗರಿಗೆ ನಮ್ಮ ತಾಲೂಕು ವತಿಯಿಂದ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣಪ್ಪ. ಈ ಒಂದು ಜಾಗೃತಿ ಸಮಾವೇಶ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಜಾಗೃತಿ ಸಮಾವೇಶ ಗೌರವ ಸಮರ್ಪಣಾ ವೇದಿಕೆ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೂ ಈ ಒಂದು ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನಮಿಸುತ್ತಾ ನಾನು 1-2 ವಿಷಯಗಳನ್ನು ಇಲ್ಲಿ ಹೇಳ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಚಾತುರ್ಯ ನಡೆದಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹರ್ಷಿ ವಾಲ್ಮೀಕಿಯವರ ಫೋಟೋ ಒಂದು ರೂಮಿನಲ್ಲಿ ಕಂಡು ಬಂತು. ಅದು ಆದ ನಂತರ ಕೂಡ ನೋವು ತಂದಿದ್ದೇನೆಂದರೆ, ಅದು ಆದ ನಂತರ 3-4 ದಿವಸ ಕೂಡ ನಮ್ಮ ಸಿಬ್ಬಂದಿ ಯಾವುದೇ ರೀತಿಯ ಮುಂಜಾಗ್ರತೆ ವಹಿಸದೆ ಒಂದು ಅಸಡ್ಡೆಯನ್ನು ತೋರಿದ್ರು. ಅದಕ್ಕಾಗಿ ನಾನು
ಎಲ್ಲರಲ್ಲಿ ಆ ದಿವಸ ಕ್ಷಮೆಯಾಚಿಸಿ ಅವರಿಂದ ಇದಕ್ಕೆ ಪರಿಹಾರ ಹುಡುಕೋಣ ಅಂತ ಕೇಳಿದಾಗ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಸೇರಿ ಎಲ್ಲ ಸಂಘಟನೆಯ ಮುಖ್ಯಸ್ಥರು ಬಂದು ಆ ದಿವಸ ಚರ್ಚೆ ಮಾಡಿ ಇದನ್ನು ಯಾವ ತಪ್ಪು ನಡೆದಿದೆಯೋ ಆ ತಪ್ಪನ್ನು ಅದೇ ಜಾಗದಲ್ಲಿ ಒಂದು ಎಲ್ಲರಿಗೂ ಅರಿವು ಮೂಡಿಸುವ ಮೂಲಕ ಆ ತಪ್ಪನ್ನು ಸರಿಪಡಿಸಿಕೊಳ್ಳುವ ಮೂಲಕ ಇದಕ್ಕೆ ನಾಂದಿ ಆಡೋಣ ಅಂತ ಎಲ್ಲರೂ ಒಪ್ಪಿದ್ರು. ಅದಕ್ಕೆ ನಾವು ಕೂಡ ಒಪ್ಪಿಗೆ ಸೂಚಿಸಿ ಇಂದು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆ ಸಂವಿಧಾನದಲ್ಲಿ ನೀಡಿದಂಥ ಒಂದು ಏನು ಹಕ್ಕುಗಳಿದೆ, ಹಕ್ಕುಗಳ ಜೊತೆ ನಮ್ಮ ಜವಾಬ್ದಾರಿಗಳು ಕೂಡ ಬಹಳ ಇವೆ ಅನ್ನೋ ವಿಚಾರವನ್ನು ಒಂದಿಷ್ಟು ಮಂದಿಗೆ ತಿಳಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು, ತಾಲೂಕು ಮಟ್ಟದ ಎಲ್ಲ ಸಂಘಟನೆಗಳ ನಾಯಕರು ಹಾಗೂ ನಮ್ಮ ಕಮತೂರು, ನಾರಾಯಣಪುರ, ದೇವಿಗಿರಿ, ಸುಬ್ರಹ್ಮಣ್ಯ ಎಲ್ಲ ಯುವಕರು, ಶಾಲಾ ಮಕ್ಕಳು ಭಾಗವಹಿಸಿ, ಶಿಕ್ಷಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರೊಂದಿಗೆ ನಮ್ಮ ಸದಸ್ಯರುಗಳೆಲ್ಲರೂ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಬಹಳ ನೋವಿನಿಂದ ಈಗ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಇದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಇದರಲ್ಲಿ ತಪ್ಪು ಏನಿಲ್ಲ. ಆದ್ರೂ ಕೂಡ ಬುದ್ಧಿ ಮಟ್ಟ ಕಡಿಮೆ ಇರೋದ್ರಿಂದ, ಅವರ ವಿಚಾರಧಾರೆಗಳು ಇಲ್ಲದೆ ಇರೋದ್ರಿಂದ, ಅಂಬೇಡ್ಕರ್ನ ಅರ್ಥ ಆಗದೇ ಇರುವುದರಿಂದ, ಅಂಬೇಡ್ಕರ್ ವಿಚಾರಧಾರೆಗಳು ಕೂಡ ಅವ್ರಿಗೆ ಅರ್ಥ ಆಗದೇ ಇರುವುದರಿಂದ ಈ ರೀತಿ ಘಟನೆಗಳು ಸಾವಿರಾರು ವರ್ಷಗಳಿಂದ ಈಗಲ್ಲ. ಎಲ್ಲ ತಾಯಂದಿರು ದಯಮಾಡಿ ಎಲ್ಲಿಗೆ ಹೋಗ್ಬಾರ್ದು. ಒಂದು 5-10 ನಿಮಿಷ ಕಾರ್ಯಕ್ರಮ ಮುಗಿತೈತೆ. ತಾಯಂದಿರು ತಾವು ಇಲ್ಲಿ ಬಂದು ಕೊಡ್ಬೇಕು. ದಯಮಾಡಿ ಕಾರ್ಯಕ್ರಮಕ್ಕೆ ನಾರಾಯಣಪುರ ಮತ್ತು ದೇವಿಗಿರಿ ಜನಗಳು ಒಂದು 10-15 ನಿಮಿಷ ಕಾಲ ಕಾರ್ಯಕ್ರಮ ಇರ್ತೈತೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಅಂಬೇಡ್ಕರ್ ಯಾರಿಗೆ ಒತ್ತು ಕೊಟ್ಟರು ಅವರೇ ಇಲ್ಲಿ ಕೂಡ್ತಾ ಇಲ್ಲ. ವಿಶೇಷವಾಗಿ ಮಹಿಳೆಯರಿಗೆ ಈ ದೇಶದಲ್ಲಿ ಅಂಬೇಡ್ಕರ್ ಶ್ರಮಿಸಿದ ಯಾರಿಗಾಗಿದ್ರೆ ಆ ಶೂಷರ್ ಅಂತಕ್ಕಂಥವ್ರು ಮತ್ತು ಮಹಿಳೆಯರು, ದೌರ್ಜನ್ಯ ಒಳಗಾಗಿರ್ತಕ್ಕಂಥ ಮಹಿಳೆಯರಿಗೆ ಈ ಅಂಬೇಡ್ಕರ್ ಅಂತಕ್ಕಂಥ ಮಹಾಪುರುಷ ಯಾವ ದೇವರು ಮಹಿಳೆಯರಿಗೆ ಪರವಾಗಿ ಯಾರು ಬಂದಿಲ್ಲ ಈ ದೇಶದಾಗ. ಅದು ಬಂದಿದ್ರೆ ಅಂಬೇಡ್ಕರ್ ಸಂವಿಧಾನ ಮಾತ್ರ. ಯಾಕಂದ್ರೆ ಇಷ್ಟಕ್ಕೊಂದು ಅದ್ಭುತವಾಗಿ ಹೊರಗಡೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಏಕೈಕ ದೇವಸ್ಥಾನ ಮತ್ತು ಭಗವದ್ಗೀತೆ ಯಾವ್ದಂದ್ರೆ ಅದು ಸಂವಿಧಾನ ಮಾತ್ರ. ಮಹಿಳೆಯರಿಗೆ ಈ ದೇಶದಲ್ಲಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ಗೌರವಿತ ಸ್ಥಾನ ಯಾವ್ದನಿದ್ರೆ ಅದು ನಮ್ಮ ಭಗವದ್ಗೀತೆ ಯಾವ್ದಪ್ಪ ಅಂದ್ರೆ ಅದು ಸಂವಿಧಾನ ಮಾತ್ರ. ಇದನ್ನ ನಮ್ಮ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ನೀವು ದೇವಸ್ಥಾನಕ್ಕೆ ಹೋದ್ರೆ ಏನು ವಾಪಸ್ ಬರಲ್ಲ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನೋಡಿ, ಎಲ್ಲ ಸಂವಿಧಾನದ ಒಂದು ಇಂಪಾರ್ಟೆಂಟ್ ಈಗ ನಾವು ಈ ತರ ನೋಡಿದ್ವಿ, ನಾಟಕ ರೂಪದಲ್ಲಿ ನೋಡಿದ್ದೇವೆ. ನನಗೆ ಕಣ್ಣೀರೇ ಬಂತು. ಯಾಕಂದ್ರೆ ಅಂಬೇಡ್ಕರ್ ಇವತ್ತಿನ ಒಂದು ರಾಜಕಾರಣಿಗಳಿಗೂ ಅವತ್ತಿನ ಅಂಬೇಡ್ಕರ್ ರಾಜಕಾರಣ ಮಾಡಿರ್ತಕ್ಕಂಥ ಏನಪ್ಪ ವ್ಯತ್ಯಾಸ ಐತಂದ್ರೆ, ಏನೇನೆಲ್ಲ ಕೆಟ್ಟ ಕೆಲಸ ಮಾಡಿದ್ರು ಕೂಡ ರಾಜೀನಾಮೆ ಕೊಡಲ್ಲ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಆ ಪ್ರಸ್ತಾವನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಕಳಿಸಿರ್ತಕ್ಕಂಥ ಅನುಮೋದನೆ ಆಗಿಲ್ಲ ಅಂತಕ್ಕಂಥ ಒಂದು ಗಟ್ಟು ಧೈರ್ಯ, ಒಂದು ಮನಸ್ಥಿತಿ ಇರ್ತಕ್ಕಂಥ ಅಂಬೇಡ್ಕರ್ ಎಲ್ಲಿ, ಇವರಲ್ಲಿ. ಅದಕ್ಕೆ ನಾವು ಅಂಬೇಡ್ಕರ್ ಒಪ್ತೀವಿ. ಅಂಬೇಡ್ಕರ್ ಎದಕ್ಕಂದ್ರೆ ನನ್ನ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತಕ್ಕಂಥ ಮನಸ್ಥಿತಿ ಇತ್ತು. ಇವತ್ತು ವೈಯಕ್ತಿಕ ಕೆಲಸ ಆಗಿಲ್ಲ ಅಂತ ರಾಜೀನಾಮೆ ಕೊಡ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಿಮ್ ಕಣ್ಣು ಮುಂದೆ ಬಂದು ಹೋಗಿದೆ. ಇದೇ ಅಂಬೇಡ್ಕರ್ ಅಂದ್ರೆ. ಅದಕ್ಕೆ ನಾವು ಅಂಬೇಡ್ಕರ್ ಓದ್ಕೋಬೇಕಷ್ಟೇ. ಅಂಬೇಡ್ಕರ್ ಓದ್ಕೊಂಡ್ರೆ ಇಂಥ ಯಾವುದೇ ಘಟನೆಗಳಾಗಲ್ಲ, ಇಂಥ ಯಾವುದೇ ಒಂದು ಇದಾಗಲ್ಲ. ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ 4 ಜಾತಿಗೂ 4 ವರ್ಗಗಳಿಂದ ಅಷ್ಟೇ ಈ ದೇಶದಲ್ಲಿ ಎದ್ದಿದ್ದ 4 ವರ್ಗ. ಒಂದು ಬ್ರಾಹ್ಮಣ, ಒಂದು ಕ್ಷತ್ರಿಯ, ಒಂದು ವೈಶ್ಯ, ಒಂದು ಶೂದ್ರ. ಇದರಲ್ಲಿ ಮುಸ್ಲಿಂ ಎಲ್ಲಿ ಬಂದ, ಎಲ್ಲಿ ಕುರುಬ ಬಂದ, ಎಲ್ಲಿ ವಾಲ್ಮೀಕಿ ಬಂದ, ಎಲ್ಲಿ ಯಾವ ಜಾತಿ ಬಂದಿದ್ದಿಲ್ಲ. ಇಲ್ಲಿದ್ದು ನಾವು 3 ವರ್ಗದವರಂತೂ ಮೇಲ್ವರ್ಗದಾಗಿದ್ದಾರೆ. ಇವತ್ತಿಗೂ ಮೇಲ್ವರ್ಗದಾಗ ಯಾರಿದ್ದಾರೆ ಅಂದ್ರೆ ಮೇಲ್ವರ್ಗದವರು ವೈಶ್ಯರಿದ್ದಾರೆ, ಮತ್ತೆ ನಮ್ಮ ಬ್ರಾಹ್ಮಣರಿದ್ದಾರೆ, ಮತ್ತೆ ಇನ್ನೆಲ್ಲ ಇದ್ದಾರೆ. ಬಟ್ ಶೂದ್ರ ಯಾರದಿವಲ್ಲ, ಈಗೇನು ಹೊಡೆದಾಡ್ತಾ ಇದಾರಲ್ಲ, ನಾವು ಕಿಕ್ಕಿನ ತಿಂತಿದೀವಲ್ಲ, ಅವರೇ ಶೂದ್ರು. ಎಲ್ಲರೂ ಶೂದ್ರೆ. ಅದು ಅಂಬೇಡ್ಕರ್ ಕುಲ ಬಾಂಧವರು, ವಾಲ್ಮೀಕಿ ಕುಲ ಬಾಂಧವರು, ಮತ್ತು ಕನಕದಾಸರ ಕುಲ ಬಾಂಧವರು, ಮತ್ತು ಯಾರ್ಯಾರು ಇದೀವಿ ಬ್ಯಾಕ್ವರ್ಡ್ ಕಮಿಟಿ, ಅವರೆಲ್ಲ ಶೂದ್ರ ಸಮುದಾಯದಾಗಿದ್ದೀವಿ. ಯಾಕೆ ಗುದ್ದಾಡ್ತಾರೆ ಅಂತ ಅರ್ಥ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಗಲಾಟೆ ಇರಲ್ಲ, ಅದೇನಿಲ್ಲ. ಈ ರಾಜ್ಯದ ಅಧಿಕಾರ ನಾವೇ ಹಿಡಿಬಹುದು, ಈ ದೇಶದ
ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಸಂಘ ನೋಡ್ಕೊಂಡ್ರೆ ಮಾತ್ರ ಆಗ್ತಕ್ಕಂಥ ಹೇಳ್ತಾ ನಾನು ಮಾತನ್ನು ಮುಗ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ. ಆಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ರಿಗೂ ಕೂಡ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ನಾವು ದರೋದಿಯಿಂದ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನಂದರೆ, ಇಬ್ಬರು ಮಹಾನ್ ದಿಗ್ಗಜರ ಸಮಾಗಮ ಅಂತೇಳಿ. ಆ ಮಹಾನ್ ದಿಗ್ಗಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಮಹರ್ಷಿಗಳು. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅಲ್ಲಿ ಸ್ಟೇಜ್ನಲ್ಲೂ ಏನೋ ಒಂದು ಕಿರಿಕ್ ನಡೀತು, ಇಲ್ಲೇನೋ ಒಂದು ಕಿರಿಕ್ ನಡೀತು, ಮತ್ತೇನೋ ಒಂದು ಕಿರಿಕ್ ಆಯಿತು. ಇವರಿಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ವಾಲ್ಮೀಕಿ ಮಹರ್ಷಿ ಮತ್ತು ಬಾಬಾ ಸಾಹೇಬರ ಬಗ್ಗೆ ಅರಿವಿನ ಕೊರತೆ ಇದೆ. ಅವರು ಓದಿಲ್ಲ, ಅವರಿಬ್ಬರನ್ನೂ ಓದಿಲ್ಲ. ಹಾಗಾಗಿ ಅವರಿಗೆ ಅರಿವಿನ ಕೊರತೆ ಇರುವ ಕಾರಣದಿಂದಾಗಿ ಅವರು ವಾದಗಳನ್ನು ಮಾಡ್ಕೊಳ್ತಿದ್ದಾರೆ. ಬಾಬಾ ಸಾಹೇಬರಿಗಿಂತ ಮುಂಚಿತವಾಗಿ ನಮ್ಮ ಸಮುದಾಯಗಳನ್ನು ಯಥಾವತ್ತಾಗಿ ಎಚ್ಚರಿಸುವಂತಹ ಕಾರ್ಯ ಮಾಡಿರುವಂತಹ ಏಕೈಕ ಕವಿಗಳಲ್ಲಿ, ಏಕೈಕ ಸಾಹಿತಿಗಳಲ್ಲಿ ಮಹರ್ಷಿ ವಾಲ್ಮೀಕಿ ಎಂಬುವ ಕವಿ ಕೂಡ ಒಬ್ಬರು. ಹೇಗೆ ಅಂದರೆ, ರಾಮಾಯಣದಲ್ಲಿ 2 ಕಥೆಗಳಿದೆ. ಆ 2 ಕಥೆಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮಗೆಲ್ಲ ಗೊತ್ತಿರುವಂತೆ ಒಂದು ಕತೆ ನಮ್ಮ ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನ ಈ ದೇಶದ ಪ್ರತಿಷ್ಠಿತ ಚಾರ್ಧಾಮ್ ಅಂತೇಳಿ 4 ಧಾರ್ಮಿಕ ಕೇಂದ್ರಗಳಿದ್ದಾವೆ. ವಾರಣಾಸಿ, ಪೂರಿ, ಕೇದಾರನಾಥ ಮತ್ತೆ ರಾಮೇಶ್ವರ ಅಂತ. ಈ 4 ಕೇಂದ್ರಗಳಿಗೆ ತಂದೆ ತಾಯಿಯನ್ನ ನಾನು ಪಾದಯಾತ್ರೆ ಮೂಲಕ ಅವ್ರನ್ನ ಒಟ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆತ ಶಪಥ ಮಾಡಿಕೊಂಡು ತನ್ನ ತಂದೆ ತಾಯಿಯನ್ನ ಒಟ್ಕೊಂಡು ಹೋಗ್ತಾನೆ. ಶ್ರೀರಾಮನ ತಂದೆ ದಶರಥ ಅದನ್ನ ನೋಡಿ ಆ ಶ್ರವಣಕುಮಾರನಿಗೆ ಬಾಣ ಹೊಡೆದು ಕೊಲ್ತಾನೆ. ಇದು ಒಂದು ಕತೆ. 2ನೇ ಕತೆ, ಒಬ್ಬ ಶೂದ್ರ ಶಂಭೂಕ ತಪಸ್ಸು ಮಾಡ್ತಿರ್ತಾನೆ. ಬ್ರಾಹ್ಮಣನ ಮಗ ಹಾವು ಕಡ್ದು ಸಾಯ್ತಾನೆ. ಬ್ರಾಹ್ಮಣನ ಮಗ ಹಾವು ಕಡ್ದು ಸತ್ತಿದ್ದಕ್ಕೆ ಬ್ರಾಹ್ಮಣನ ಮಗ ಶ್ರೀರಾಮನ ಹತ್ರ ಬಂದು, ಶೂದ್ರನೊಬ್ಬ ತಪಸ್ಸು ಮಾಡಿದ ಕಾರಣದಿಂದಾಗಿ ನನ್ನ ಮಗ ಸತ್ತಿದ್ದಾನೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾನೆ. ಶ್ರೀರಾಮ ತನ್ನ ಬ್ರಹ್ಮಾಸ್ತ್ರವನ್ನ ಉಪಯೋಗ ಮಾಡಿ ಶಂಭೂಕನನ್ನ ಆತನ ಶಿರವನ್ನ ಛೇದನೆ ಮಾಡ್ತಾನೆ. ಈ 2 ಕಥೆಗಳಿಗೆ ಒಂದೇ ಕಾರಣ, ಆ ಇಬ್ರು ಕೂಡ ಶೂದ್ರರು ಆಗಿದ್ರು. ಹಾಗಾಗಿ ಶೂದ್ರರಿಗೆ ಯಾವುದೇ ಧಾರ್ಮಿಕ ಹಕ್ಕನ್ನ ಪಡೆಯುವಂತಹ ಪ್ರಮೇಯವೇ ಇಲ್ಲ ಇತಿಹಾಸದಲ್ಲಿ ಅನ್ನೋದನ್ನ ನಮ್ಮ ಮನಸ್ಸುಗಳನ್ನ ಎಚ್ಚರಿಸುವಂತಹ ಕವಿ ವಾಲ್ಮೀಕಿ. ಆ ಮನಸ್ಸುಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ವಾಲ್ಮೀಕಿ ಮಾಡ್ತಾರೆ. ಮೊದಲು ಇದು ಗೊತ್ತಿಲ್ಲ. ಬಾಬಾ ಸಾಹೇಬರನ್ನ ಓದ್ಕೊಂಡಿರೋರು ವಾಲ್ಮೀಕಿಯನ್ನು ಅಷ್ಟೇ ಆಳವಾಗಿ ಓದ್ಕೊಳ್ಬೇಕು. ವಾಲ್ಮೀಕಿಯನ್ನ ಕೇವಲ ರಾಮಾಯಣ ಬರೆದಂತ ಮಾತ್ರ ಅಲ್ಲ, ಈ ದೇಶದ ಶೋಷಿತ ಜನಗಳ ಮೊದಲನೆಯ ಧ್ವನಿ ಮಹರ್ಷಿ ವಾಲ್ಮೀಕಿ ಅವರು. ಒಂದು ನಿದರ್ಶನ, ಒಂದು ಅಸ್ಪೃಶ್ಯತೆಗೆ ಒಂದು ದೊಡ್ಡ ಸಾಕ್ಷಿಯೇ ರಾಮಾಯಣ. ನಮ್ಗೆ ಅಸ್ಪೃಶ್ಯತೆ ಇತ್ತು ಅಂತ ತೋರಿಸ್ಲಿಕ್ಕಾಗಿನೇ ಆ ರಾಮಾಯಣವನ್ನ ಸಾಕ್ಷಿಯಾಗಿ ಕೊಡ್ತಾರೆ ಬಾಬಾ ಸಾಹೇಬರು. ಅದಕ್ಕೆ ಆ ರಾಮಾಯಣವನ್ನು ಸುಡೋದಿಲ್ಲ. ಬದಲಾಗಿ ನಮಗೆ ಎಲ್ಲಿ ತಪ್ಪಾಯಿತು ಅಂದ್ರೆ ಮನುಸ್ಮೃತಿಯಲ್ಲಿ ತಪ್ಪಾಯಿತು. ಮನುಸ್ಮೃತಿಯಲ್ಲಿ ನಮಗೆ ವಿದ್ಯೆಯನ್ನ ನಿರಾಕರಣೆ ಮಾಡಿದ್ರು, ನಮ್ಮನ್ನ ಊರುಕೇರಿಗಳಾಗಿ ಮಾಡಿಬಿಟ್ರು. ಊರುಕೇರಿಗಳಲ್ಲೂ ಕೂಡ ವಾಸಿಸಲಾರದಂತ ಪರಿಸ್ಥಿತಿ ಬಂದಾಗ ನಮ್ಮನ್ನ ಓಡಿಸಿದಾಗ ಇಂಥ ಕಾಡು ಗುಡ್ಡ ಪ್ರದೇಶಗಳಲ್ಲಿ ಸೇರಿಕೊಂಡಾಗ ಹರಿಜನ ಗಿರಿಜನಗಳಾಗಿ ಬದಲಾದ್ವಿ. ನಾವೆಲ್ಲರೂ ಕೂಡ ಮೂಲತಃವಾಗಿ ಒಂದೇ ಸಮುದಾಯ, ಒಂದೇ ಪ್ರಭೇದ, ಒಂದೇ ತಂದೆ ತಾಯಿಯ ಮಕ್ಕಳು ಇವತ್ತಿನ SC STಗಳು. ಇದನ್ನ ತೋರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದರ ಅರಿವಿಲ್ಲ ನಮಗೆ. ಇದರ ಅರಿವಿಲ್ಲ ಅನ್ನೋ ಕಾರಣಕ್ಕೆ ನನ್ನದು ಬಂದ್ರೆ ಇಲ್ಲಿ ಸೀಟಿ ಹೊಡೆಯೋದು, ನನ್ನದು ಬಂದ್ರೆ ಅಲ್ಲಿ ಸೀಟಿ ಹೊಡೆಯೋದು. ಏನ್ ಸಾಧಿಸಿದ್ರಿ ಇದರಿಂದ? ಕೇಳಬೇಕಾಗಿರೋರೇ ಇಲ್ಲ ಇಲ್ಲಿ ಭಾಷಣ. ನಿಮ್ಗೆ ಓದಿನ ಅರಿವಿಲ್ಲ, ಓದಿಲ್ಲ ನೀವು. ಹಾಗಾಗಿ ಒಬ್ರನ್ನೊಬ್ರು ಜಿದ್ದು ಮಾಡ್ಕೊಂಡು ದ್ವೇಷ ಮಾಡ್ಕೊಂತಿದ್ದೀರಿ. ದ್ವೇಷ ಮಾಡ್ಕೊಳ್ಳೋದಲ್ಲ, ನಾವು ಕಳಿಸ್ಬೇಕಾಗಿರೋದು, ನಾವು ಹೋರಾಟ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ 32 ಪದವಿಗಳನ್ನ ಪಡ್ಕೊಂಡಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ಅಂತ ಕರೀತಿದ್ದಾರೆ. ಕರಿಬೇಡಿ ಅಂತ ವಾರ್ನಿಂಗ್ ಮಾಡಬೇಕು. ಈ 2 ಹೋರಾಟಗಳನ್ನ ನಾವಿಬ್ರು ಕೂಡ್ಕೊಂಡು ಮಾಡಬೇಕಾಗಿರೋರು ನಾವಿಬ್ರೇ ಹೊಡೆದಾಡಕತ್ತೀವಿ. ದಲಿತನ ಪಟ್ಟ ತೆಗೆಸ್ಬೇಕು. ನಾವು ಇದನ್ನ ಮಾಡ್ತಾ ಇಲ್ಲ. ಇದರ ಕೊರತೆ ನಮಗಿದೆ. ಒಂದು SC, ಒಂದು ST, ಇನ್ನು OBC ನಲ್ಲೂ ಒಬ್ರಿದ್ದಾರೆ. ಯಾರವರು? ವ್ಯಾಸ.
ಮಹಾಭಾರತ ಬರೆದವರು. ಮಹಾಭಾರತದಲ್ಲಿ ನೀವು ಬಹುತೇಕ ಏಕಲವ್ಯನ ಕಥೆ ಕೇಳಿದ್ದೀರಿ. ಗುರು ಇಲ್ಲದೆ ವಿದ್ಯೆ ಕಲ್ತ, ಕೊನೆಯಲ್ಲಿ ಗುರುದಕ್ಷಿಣೆ ಕೊಡಬೇಕಂತ ಬೆರಳನ್ನೇ ಕಟ್ ಮಾಡಿಸ್ಕೊಂಡ್ರು. ಬಿಕಾಸ್ ಈಸ್ ಆಲ್ಸೋ ಶೂದ್ರ, ಅವನು ಶೂದ್ರನೇ, ಹಂಗಾಗಿ ಅವನಿಗೂ ವಿದ್ಯೆ ಕಲೆ ಅವಕಾಶ ಇಲ್ಲ. ಅದನ್ನು ಕೂಡ ತೋರಿಸಿದ್ರು. ಇವೆಲ್ಲ ಸತ್ಯ ಚರಿತ್ರೆಗಳನ್ನ ಇಟ್ಕೊಂಡೇ ಹೋರಾಟ ಮಾಡಬೇಕಾಗಿರೋ ನಾವುಗಳು ನಮ್ಮನ್ನ ನಾವೇ ಮರ್ತ್ಕೊಂಡು ಇನ್ನೊಬ್ಬರಿಗೆ ಬಲಿ ಕೊಡ್ತಾ ಇದ್ದೀವಿ. ಅದರ ಕಾರಣದಿಂದಾಗಿ ಇಂಥ ಅಪಮಾನ ಆಗುವಂಥ ಕೆಲಸಗಳಾಗ್ತಿದ್ದಾವೆ, ಅವರಿಗೆ ಘನತೆ ಸಿಗಲಾರದಂಥ ಕೆಲಸಗಳಾಗ್ತಿದ್ದಾವೆ. ಅವುಗಳನ್ನು ಸರಿಪಡಿಸೋಕ್ಕಾಗಿ ನಾವಿಲ್ಲಿ ಬಂದು ಮತ್ತೆ ಇನ್ನೊಂದೇನೋ ಮೆಸೇಜ್ ಕೊಡಕೊಂಡಿದ್ವಿ, ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು. ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಮೆಸೇಜ್ ಕೊಡಕತ್ತೀವಿ ನಾವು. SC STಗಳು ಮನ್ಸು ಮಾಡಿದ್ರೆ ಇಡೀ ಬಳ್ಳಾರಿ ಜಿಲ್ಲೆನಲ್ಲಿ 48% ಇದೀವಿ ನಾವು ಹೇಳಿದ್ರೆ ಗೆಲ್ಲೋದು ರಾಜಕೀಯದಲ್ಲಿ. ನಾವು ಮನ್ಸು ಮಾಡಿದ್ರೆ ನಾವು ಚಿಟಿಕೆ ಹಾಕಿದ್ರೆ ಸೋಲ್ತಾರೆ, ನಾವು ಚಿಟಿಕೆ ಹಾಕಿದ್ರೆ ಗೆಲ್ತಾರೆ. ಅಷ್ಟು ತಾಕತ್ತೈತೆ SC STಗೆ ಇಲ್ಲಿ. ಆದ್ರೂ ನಮ್ಗೆ ಅರ್ಥ ಆಗ್ತಿಲ್ಲ. ವೋಟ್ ಪವರ್ ಅಷ್ಟಿದೀವಿ ನಾವು, ಮ್ಯಾನ್ ಪವರ್ ಅಷ್ಟಿದೆ. ಎಲ್ಲದರಲ್ಲೂ ಏನು ಕಡಿಮೆ ಇಲ್ಲ. ಬಳ್ಳಾರಿ ಜಿಲ್ಲೆನಲ್ಲಿ 42% SC ST ಇದ್ದೀವಿ. ಮತ್ತು ನಾವ್ಯಾಕೆ ಈ ಥರ ಕಚ್ಚಾಡ್ಕೊಂಡು ಸಾಯ್ತಿದ್ದೀವಿ? ನಮ್ಮ ಅಧಿಕಾರ ಬೇರೆಯವ್ರು ತಿಂತಿದ್ದಾರೆ. ಇವುಗಳನ್ನು ಅರ್ಥ ಮಾಡ್ಕೋಬೇಕು. ವಾಸ್ತವ ಪ್ರಪಂಚಕ್ಕೆ ಬಂದು ನಾವು ಯಾವಾಗ ಈ ಸತ್ಯಗಳನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋರಾಟ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ, ನಮ್ಗೆ ಯಾವುದೇ ಪವರ್ ಸಿಗಲ್ಲ, ನಮ್ಮಷ್ಟಕ್ಕೆ ನಾವೇ ಕಳ್ಕೊಳ್ತೀವಿ. ಇದನ್ನ ಇಂಥ ಸಭೆಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ವಿಚಾರವಾದಿಗಳನ್ನ ಕುಂದಿರಿಸಿ ಅರ್ಥ ಮಾಡಿಕೊಂಡು ಮುನ್ನುಗ್ಗುವಂತ ಕೆಲಸ ಮಾಡಿದ್ರೆ ಇಂಥ ಸಭೆಯ ಸಮಾರಂಭ ವೇದಿಕೆಗಳಿಗೆ ಕೂಡ ಒಂದು ಅರ್ಥ ಬರುತ್ತೆ, ಮುಂದೆ ನಮ್ಗೊಂದು ದಾರಿ ಆಗುತ್ತೆ ಅಂತ ಹೇಳೋ ನಿಟ್ಟಿನಲ್ಲಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್. ಕಮತೂರು ಗ್ರಾಮದ ನಮ್ಮ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಪೆನ್ನಣ್ಣನವರು 1-2 ಮಾತುಗಳನ್ನ 1-2 ನಿಮಿಷದಲ್ಲಿ ಮಾತು ಮುಗಿಸ್ಬೇಕಾಗಿ ಕೇಳ್ಕೊಳ್ತೇವೆ. ಈ ದಿನ ಮೊಟ್ಟ ಮೊದಲಾಗಿ ಕಮತೂರು ಗ್ರಾಮದಿಂದ ಜಯಗಿರಿವರೆಗೆ ಪಂಚಾಯತಿ ಆವರಣದಲ್ಲಿ ಇವತ್ತು ಸರ್ಕಾರ ಕಾರ್ಯಕ್ರಮ ಸುಮಾರು ದಿನಗಳಿಂದ ವರ್ಷ ಪ್ರತಿದಿನ ಸಂವಿಧಾನ ಕಾರ್ಯಕ್ರಮ ಜಾಥಾ ಎಷ್ಟೋ ಕಡೆಗೆ ನಡೆದಿರ್ತವೆ. ಆ ಒಂದು ಕಾರ್ಯಕ್ರಮ ಅದು ಕೂಡ ನಾವು ಅಂದ್ಕೊಂಡವನು. ಸಂವಿಧಾನ ಅಂದರೆ ಕೇವಲ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಕೂಡ ಸಹ ಅಲ್ಲ. ಪ್ರತಿಯೊಬ್ಬ ನಾಗರಿಕನಿಗೂ ಜೀವರಾಶಿಗಳಿಗೂ ಸಂವಿಧಾನ ಇವತ್ತು ನೀಡಿದಂಥ ಭಾರತ ಪುಣ್ಯ ಭೂಮಿಯಲ್ಲಿ ಜನಿಸಿದಂಥ ಮಹಾತ್ಮ, ಅವರು ಮಹಾತ್ಮನೇ ಕರೆಕ್ಟ್. ಅವರು ಅಂಬೇಡ್ಕರ್ ಸಾಹೇಬ್ರಿಗಿಂತ ಮಹಾತ್ಮನೇ ದೇವರು, ಅವರು ನಿಜವಾದ ದೇವರು ಅಂತ ಪುಣ್ಯ ಭೂಮಿಯಲ್ಲಿ ಆ ಪುಣ್ಯ ತಾಯಿ ಎತ್ತಿ ಭಾರತ ಮಾತೆಯನ್ನು ಅವರ ಹೆಸರು ಸಾಕಷ್ಟು ನನ್ನ ಸ್ನೇಹಿತರು ಸಾಕಷ್ಟು ಅಧ್ಯಯನ ಮಾಡಿ ರಾತ್ರಿ ಹಗಲು ದುಡಿದು ಅಂಬೇಡ್ಕರ್ ಸಾಹೇಬ್ ಬರೆದಂತ ಇತಿಹಾಸನ ಓದಿಕೊಂಡಂತ ಸಾಕಷ್ಟು ಹಂಚಿಕೊಂಡಿದ್ದಾರೆ ಅವರಿಗೆಲ್ಲ ತುಂಬಾ ನಾನು ಧನ್ಯವಾದಗಳು. ಈ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ, ನಮ್ಮ ಪಂಚಾಯತಿ ಸದಸ್ಯರಿಗೂ, PD ಸಾಹೇಬರಿಗೂ, ಮುಂಬರುವ ಹಾಗೂ ಮತ್ತೆ ಸದಾ ಮುಂದೆ ಇರ್ತಕ್ಕಂಥ ಅವರಿಗೂ ಸಹ ನಾನು ಧನ್ಯವಾದಗಳು. ಮತ್ತೆ ಇದಕ್ಕೆ ಬಹಳ ಮುಖ್ಯ ಅಂದ್ರೆ ಶಿಕ್ಷಕರು, ಗುರುಗಳು, ಜಯಗಿರಿ ಶಾಲೆ ಇರ್ಬೋದು, ಕಮತೂರು ಶಾಲೆ ಇರ್ಬೋದು, ನಾರಾಯಣಪಲ್ಲಿ ಶಾಲೆ ಇರ್ಬೋದು, ಆ ಗುರುಗಳಿಗೆ ಮತ್ತೆ ಮೊದಲಾಗಿ ನಾನು ವಂದಿಸುತ್ತಾ, ಮತ್ತೆ ಕಿರಿಯರಿಗೆ ನನ್ನ ಮಿತ್ರರಂದ್ರೆ ಕಮತೂರು ಗ್ರಾಮದಲ್ಲಿ ಅಷ್ಟು ವಿಶ್ವಾಸ. ಇವಾಗ ನಮ್ಮ ಸಾಹೇಬ್ರು ಹೇಳಿದ್ರು SC ST ಯಾವತ್ತು ಒಂದೇ ದಿನ ಒಂದು ರಕ್ತ ಬೇರೆ ಇಲ್ಲ, ನಮ್ಮ ಜಾತಿಗಳು ಬೇರೆ ಇಲ್ಲ. ಯಾವತ್ತಿಗೂ ನಮ್ಮ ಗ್ರಾಮದಲ್ಲಿ ನಾವು ನಂದು 61 ವರ್ಷ ವಯಸ್ಸಾದರೂ ಕೂಡ ನಾವತ್ತು ಈ ಥರ ಯಾವತ್ತು ನಾನು ಕಂಡಿರಲಿಲ್ಲ. ಇವತ್ತು ಏನೋ ಸ್ವಲ್ಪ ವೈಮನಸ್ಸು ಮಾಡಿರೋದು ಅದೇನಿಲ್ಲ, ನೀವು ಬಿಟ್ಟಾಕ್ರೆ ನಾವು ಎಲ್ಲ ಸೇರಿಕೊಂಡು ನಾವೆಲ್ಲ ಒಂದೇ, ನಾವು ಯುವಕರಿಗೆಲ್ಲ ನಾವು ತಿದ್ದು ಪಡ್ಕೊಂಡು ಸಂವಿಧಾನ ಬಗ್ಗೆ ಕೂಡ ನಾವು ಜಾಗೃತಿ ಮೂಡಿಸ್ಕೊಂಡು ನಮಗೆ ಬರ್ತಕ್ಕಂಥ ಬೆನಿಫಿಟ್ಸ್ ಸಾಕಷ್ಟು ಕೊಟ್ಟಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿಯರು, ಬಸವಣ್ಣನವರು, ಬುದ್ಧದವರು, ಹಲವಾರು ಜನ ನಮ್ಮ ದೇಶಕ್ಕೆ ನಮಗೆ ಕೊಡುವಂಥ ಕೊಡುಗೆ ಇವತ್ತು ದೇಶ ಪ್ರಜೆಗಳು ನಾವೆಲ್ಲರೂ ಅವರಿಗೆ ಚಿರಋಣಿ ಆಗ್ಬೇಕು, ನಿಜವಾದ ಚಿರಋಣಿ ಆಗ್ಬೇಕು. ಇವತ್ತು ನಾವು ನಮ್ಮ ವೈಮನಸ್ಸಿನಿಂದ ಯಾವುದೋ ಕ್ಷುಲ್ಲಕ ಕಾರಣದಿಂದ ದೂರ ಆಗಕ್ಕೆ ನಾನು ಬಿಡಲ್ಲ, ನಾವು ಬಿಡವೂ ಇಲ್ಲ. ನಮ್ಮ ಗ್ರಾಮ ಕಮತೂರು ಗ್ರಾಮ ಇತಿಹಾಸದಲ್ಲಿ ನಾವೆಲ್ಲ ನೆಲೆಸಿರೋದು ಕುಮಾರಸ್ವಾಮಿ ಕೃಪೆಯಿಂದ ಇವತ್ತು ನಾವು ಯಾವತ್ತಿಗೂ ನಾವು SC ST ಆಗಲಿ ಅದರ್ಸ್ ಆಗಲಿ ನಮ್ಮ ಊರಲ್ಲಿ ನೀವು ಕಂಡಿರ್ತೀರಿ. ಆ ಒಂದು ಏನೋ ಗಳಿಗೆಲೆ ಆಗಿರುತ್ತೆ, ನಾವೆಲ್ಲ ತಿಳಿ ಮಾಡ್ಕೊಂಡು ನಾವು ನಮ್ಮ ಜೊತೆಗೆ ನೀವು ಇರ್ತು, ನಿಮ್ಮ ಜೊತೆಗೆ ನಾವು ಇರ್ತು ಅಂತ ಸುಖವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟುವಂತ
ಮಹಾಋಷಿ ವಾಲ್ಮೀಕಿಗೂ ಸಹ ಅವರೇನು ಜಾತಿ ಭೇದ ಯಾವತ್ತಿಗೂ ಮಾಡಿಲ್ಲ, ಇವರು ಮಾಡಿಲ್ಲ. ಏನೋ ಸ್ವಲ್ಪ ವಿಜೃಂಭಣೆಯಿಂದ ನಡ್ಕೊಂತ ಬಂದಮೇಲೆ ಯಾವುದೋ ಸಣ್ಣ ಕಾರಣದಿಂದ ಆ ಹುಡುಗರು ಹೋಗಿರ್ಬೋದು. ಅವರೇನು ಯಾರು ಯುವಕರಲ್ಲಿ ನಾವು ಮನ ಹೊರತು ತಿಳುವಳಿಕೆ ಕಡಿಮೆ ಇರ್ಬೋದು, ಅರಿವು ಇಲ್ಲ ಇಲ್ಲ, ಅರಿವು ತಿಳ್ಕೋಬೇಕಾಗುತ್ತೆ. ನಾವೆಲ್ಲ ಅರಿವು ಕ್ರಮ ಕೊಡಬೇಕು ಅಂತ ಈ ಒಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮಾನವೀಯರಿಗೂ